ಘಟ್ಟದಲ್ಲಿ ಶವ ಹೂತಿಟ್ಟ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಶೋಧ ಕಾರ್ಯಾಚರಣೆ. ಕೊನೆಯ 3 ಪಾಯಿಂಟ್ ಈಗ ನಿರ್ಣಾಯಕ. ಒಟ್ಟು 13 ಸ್ಥಳಗಳನ್ನು ಗುರುತಿಸಿದ್ದ ದೂರುದಾರ 13 ಸ್ಥಳಗಳ ಪೈಕಿ ಈಗಾಗಲೇ 10 ಸ್ಥಳಗಳಲ್ಲಿ ಶೋಧ ಅಂತ್ಯ. ಪಾಯಿಂಟ್ 6ರಲ್ಲಿ ಮಾತ್ರ ಪತ್ತೆಯಾಗಿದ್ದಂಥ ಮೂಳೆಗಳು. ಇವತ್ತು ಅಸ್ಥಿಪಂಜರ ಶೋಧ ಕಾರ್ಯಕ್ಕೆ ಕ್ಲೈಮ್ಯಾಕ್ಸ್ ಹಂತ ಅಂತಾನೆ ಕರೆಯಲಾಗ್ತಾ ಇದೆ. ಒಟ್ಟು 13 ಸ್ಥಳಗಳನ್ನ ದೂರುದಾರ ಗುರುತಿಸಿದ್ದ. ಆ ಪೈಕಿ ಈಗಾಗಲೇ 10 ಸ್ಥಳಗಳಲ್ಲಿ ಶೋಧ ಅನ್ನೋದು ಮುಗ್ದು ಹೋಗಿದೆ, ಅಂತ್ಯ ಆಗೋಗಿದೆ. ಅದರಲ್ಲಿ 1 ಪಾಯಿಂಟ್ 6ರಲ್ಲಿ ಮಾತ್ರ ಮೂಳೆ ಕಳೆಬರಹ ಸಿಕ್ಕಿರೋದು. ಇನ್ನುಳಿದಂತೆ ಉಳಿದ ಶೋಧ ಕಾರ್ಯ ಏನಿದೆ ಅದನ್ನು ಇವತ್ತು ಮಾಡಲಾಗತ್ತೆ. ಸೊ ಹಾಗಾಗಿ ಇವತ್ತಿಗೇನಾಗತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. 9, 10 ಈ ಪೈಕಿ ಯಾವುದಾದ್ರೂ ಒಂದಲ್ಲಾದರೂ ಮೂಳೆಗಳು ಸಿಗಬಹುದು ಅನ್ನೋದನ್ನು ನಿರೀಕ್ಷಿಸಲಾಗಿತ್ತು. ಕಾರಣ ಆತ ಹೇಳಿದ ರೀತಿಗಾಗಿ. ಸಿಕ್ಕೇ ಸಿಗುತ್ತೆ ಅಂತ ಅಲ್ಲ, ಆತ ಕಾನ್ಫಿಡೆಂಟಲ್ಲಿ ಅಲ್ಲಿ ಹೂತು ಹಾಕಿದ್ದೀನಿ, ನನಗೆ ಗೊತ್ತಿದೆ, ನಾನು ಹೂತು ಹಾಕಿರೋದು ಅಲ್ಲಿ ಇದೇ ಇದೆ ಅಂತ ಆತ ಹೇಳಿದ್ದ. ಸೊ ಹಾಗಾಗಿ ಅಲ್ಲಿ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿತ್ತು. ಬಟ್ ಅದು ಆಗಿಲ್ಲ. ಸೊ ಹೀಗಿರಬೇಕಾದ್ರೆ ಇವತ್ತಿನ ಕಾರ್ಯಾಚರಣೆಯ ಬಗ್ಗೆ ಸಹಜವಾಗಿ ನಿರೀಕ್ಷೆಗಳಿದೆ. ಕೊನೆಯದಾಗಿ ಉಳ್ಕೊಂಡಿರುವಂಥ ಪಾಯಿಂಟ್ಗಳನ್ನು ಇವತ್ತು ಶೋಧ ಮಾಡ್ತಾರೆ. ಅಕಸ್ಮಾತ್ ಇವತ್ತೂ ಯಾವುದೇ ರೀತಿಯಾದಂಥ ಕಳೆಬರ ಸಿಕ್ಕಿಲ್ಲ ಅಂತ ಅಂದರೆ ವಾಟ್ ನೆಕ್ಸ್ಟ್? ಸಹಜವಾಗಿ ಈ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅಕಸ್ಮಾತ್ ಇವತ್ತು ಮಾಡುವಂಥ ಶೋಧ ಕಾರ್ಯದಲ್ಲಿ ಏನಾದರೂ ಕಳೆಬರಹಗಳು ಸಿಕ್ತು ಅಂತ ಅಂದರೆ ವಾಟ್ ನೆಕ್ಸ್ಟು? ಹಾಗೆಯೇ ಆತ ಹೇಳಿರೋದು 100 ಶವಗಳು ಅಂತ. 100 ಶವಗಳು ಅಂತ ಹೇಳಿದರೆ ಆತ ಗುರುತಿಸಿರೋದು 13 ಪಾಯಿಂಟ್ಗಳನ್ನು ಮಾತ್ರ. ಇನ್ನುಳಿದಂಥ ಪಾಯಿಂಟ್ಗಳನ್ನ ಯಾವತ್ತು ಗುರುತಿಸ್ತಾನೆ? ನಾಳೆ ಮತ್ತೆ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾರಾ? ಸ್ಥಳ ಮಾಜರು ಮಾಡಿಸ್ತಾರಾ? ಶೋಧ ಕಾರ್ಯವನ್ನು ಮಾಡಿಸ್ತಾರಾ? ಮತ್ತೆ ಆ ಸ್ಥಳಗಳನ್ನು ಗುರುತಿಸ್ತಾರಾ? ಪಾಯಿಂಟ್ ಮಾಡ್ತಾರಾ? ಪ್ರಶ್ನೆಗಳು ಇದೆ. ಹಾಗೇನೆ ಈಗಾಗಲೇ ಇವರ ವಕೀಲರು, ದೂರುದಾರರ ವಕೀಲರು ಇನ್ನೊಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮಾನವ ರಹಿತ ಶೋಧ ಕಾರ್ಯ ಅನ್ನೋದು ಏನು ಈಗ ನಡೀತಾ ಇದೆ, ಅಂದರೆ ಕಾರ್ಮಿಕರ ಕೈಯಲ್ಲಿ ಶೋಧ ಕಾರ್ಯ ಅನ್ನೋದನ್ನು ಏನು ಮಾಡಿಸ್ತಾ ಇದ್ದಾರೆ, ಅದು ಸ್ವಲ್ಪ ಸಮಸ್ಯೆ ಆಗಬಹುದು ಅಥವಾ